ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವ್ಲಾಗ್ ಬಂದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ನಾನು ತುಂಬ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಎಡಿಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಹಾಗಾಗಿ ಸೊ ನೈಟೇ ಒಂದು 50% ಅಷ್ಟು ಎಲ್ಲ ನಾವು ದೇವರಿಗೆ ರೆಡಿ ಮಾಡಿ ಇಟ್ಟಿದ್ವಿ. ಸೊ ಬೆಳಗ್ಗೆ ಎದ್ದು ಕಳಸಕ್ಕೆ ನೀರು ಹಾಕ್ಬಿಟ್ಟು ಮುಖವಾಡ ಇಡ್ತಾಯಿದ್ವಿ. ಸೊ ಬೆಳಗ್ಗೆ 6:30 ಒಳಗೆ ತುಂಬ ಟೈಮ್ ಚೆನ್ನಾಗಿತ್ತು ಅಂದ್ಬಿಟ್ಟು ಬೆಳಗ್ಗೆನೇ ಕೂರ್ಸೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದ್ವಿ. ಬಟ್ 7 ಒಳಗೆಲ್ಲ ಪೂಜೆ ಆಗೋಗಿತ್ತು. ಸೊ ವರ್ಷ ಏನಾದರೂ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿರ್ತೀವಿ. ಹಾಗೆ ಈ ವರ್ಷ ಪ್ಲ್ಯಾಂಟ್ಸ್ ಇಟ್ಟಿದ್ದೀವಿ ಆ್ಯಂಡ್ ಹಿಂದೆಗಡೆ ಬ್ಯಾಕ್ಗ್ರೌಂಡು ಸ್ವಲ್ಪ ಚೇಂಜ್ ಆಗಿದೆ. ಸೊ ಅದನ್ನು ನಾವು ಆ ಸ್ಕ್ರೀನ್ ಇದೆಯಲ್ಲ, ಅದನ್ನು ಆನ್ಲೈನಲ್ಲಿ ತರಿಸಿದ್ದು ತುಂಬ ಚೆನ್ನಾಗಿ ಬಂದಿದೆ. ಅದು ಸ್ಯಾರಿ ಸೆಲೆಕ್ಷನ್ ಕಲರು ಅಷ್ಟೇ ಆ್ಯಂಡ್ ಅದು ಉಡ್ಸಿರೋದು ಎಲ್ಲ ಈ ಸರಿ ತುಂಬ ಡಿಫ್ರೆಂಟಾಗಿ ಬಂದಿದೆ. ಆ್ಯಂಡ್ ಅದು ಸೆಟ್ಟು ಅಷ್ಟೇ ಈ ವರ್ಷ ಹೊಸದಾಗಿ ತೊಗೊಂಡು ಬಂದಿದ್ದು. ವರ್ಷ ನಮ್ಮ ಹತ್ರ ಇರೋವಂಥ ಸೆಟ್ಗಳನ್ನೇನೇ ಹಾಕ್ತಾಯಿದ್ವಿ ನಾವು. ಈ ವರ್ಷ ಹೊಸದು ತೊಗೊಂಡು ಬರೋಣ, ದೇವರಿಗೆ ಅಂತಲೇ ಇಟ್ಟುಬಿಡೋಣ ಅಂದ್ಬಿಟ್ಟು ಆ ಥರದ್ದು 3 ಸೆಟ್ ಇರೋವಂಥ ಸರನ ತೊಗೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ ಅದೂ ಅಷ್ಟೇ. ಆ ಸ್ಯಾರಿ ಮೇಲೆ ಅದು ತುಂಬ ಹೈಲೈಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೆಟ್ಟು. ಫೈನಲಿ ಇವಾಗ ಪೂಜೆ ಎಲ್ಲ ಆದಮೇಲೆ ಸೊ ಈ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಹಾರ ಇದೆಯಲ್ಲ, ಅದನ್ನು ಅಷ್ಟೇ ಆರ್ಡರ್ ಕೊಟ್ಟು ಮಾಡಿಸಿದ್ವಿ. ಆ ಥರ ಕಮಲ ಹೂವಿಂದು ಬರಬೇಕು ಅಂತ ಅಂದ್ಬಿಟ್ಟು ಅದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಸ್ಯಾರಿ ಮೇಲೆ. ಆ್ಯಂಡ್ ಫೈನಲಿ ನಮ್ಮನೆ ವರಮಹಾಲಕ್ಷ್ಮಿ ಹೀಗೆ ರೆಡಿಯಾಗಿದ್ದಾರೆ. ಸೊ ಲಾಸ್ಟ್ ಇಯರ್ಗಿಂತ ಈ ಇಯರ್ ಸ್ವಲ್ಪ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಮಾಡಿದ್ದೀವಿ ನಾವು. ತುಂಬ ಚೆನ್ನಾಗೆಲ್ಲ ಡೆಕೋರೇಟ್ ಮಾಡಿದ್ವಿ. ಎಲ್ಲ ನಾನೇ ಮಾಡಿಲ್ಲ, ಎಲ್ಲ ನಾನು, ನಮ್ಮ ಅಕ್ಕರು, ನಮ್ಮಮ್ಮರು ಎಲ್ಲ ಸೇರಿಕೊಂಡು ಮಾಡಿದಂಥದ್ದು. ಸೊ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಹೀಗಿತ್ತು. ಆ್ಯಂಡ್ ಲಾಸ್ಟ್ವರೆಗೂ ವಿಡಿಯೋ ನೋಡಿ ನಾನು ಹೇಗೆ ರೆಡಿಯಾಗಿದೆ ಅಂತ ತೋರಿಸ್ತೀನಿ. ಆ್ಯಂಡ್ ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಅದು ಲಕ್ಷ್ಮೀದು ವಿಗ್ರಹ ತಗೊಂಡು ಬಂದ್ವಿ. ಆ್ಯಂಡ್ ನಾನು ನನಗೆ ಅಂತ ಹಾರ ಮಾಡಿಸ್ಕೊಂಡೆ. ಸೊ ಅದು ಒಂದು ಖುಷಿ ವಿಷಯ. ಆ್ಯಂಡ್ ಅಲ್ಲಿದೆಯಲ್ಲ ಇನ್ನೊಂದು ಸೆಂಟರಲ್ಲಿ ಕಾಮಾಕ್ಷಿ ದೀಪ, ಅದು ಒಂದು ತೊಗೊಂಡು ಬಂದ್ವಿ ನಾವು. ಸೊ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಹೀಗಿತ್ತು. ಆ್ಯಂಡ್ ದೇವ್ರ ಮನೆಯಲ್ಲಿ ಈ ಥರ ಡೆಕೋರೇಷನ್ ಮಾಡಿದ್ವಿ. ಸೊ ಅದು ಯೆಲ್ಲೋ ಕಲರ್ ಹಾರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಹೊರಗಡೆ ರಂಗೋಲಿನೂ ಸಹ ಕಲರ್ ಮಾಡಿ ಬಿಟ್ಟಿದ್ದೆ. ಆ್ಯಂಡ್ ಸಂಜೆ ಆದಮೇಲೆ ಮಳೆ ಬಂದು ಅದು ಸ್ವಲ್ಪ ಹಾಳಾಗೋಯಿತು ರಂಗೋಲಿ. ನಾನು ತುಂಬ ಸರಿ ಅಬ್ಸರ್ವ್ ಮಾಡಿದ್ದೀನಿ, ನಾವು ಯಾವಾಗ ಕಲರ್ ಹಾಕಿ ರಂಗೋಲಿ ಬಿಡ್ತೀವಿ ಆವಾಗ ಮಳೆ ಬಂದೆಲ್ಲ ಹಾಳಾಗೋಗುತ್ತೆ. ಸೊ ರಂಗೋಲಿನೂ ಅಷ್ಟೇ ಈ ಥರ ಬಿಡಿಸಿದ್ದೆ ನಾನು. ಮಾರ್ನಿಂಗ್ ಒಂದು ಸರಿ ನಮ್ಮಮ್ಮ ಪೂಜೆ ಮಾಡಿದರು. ಸೊ ನಾನು 10 o'clock ಆದಮೇಲೆ ಒಬ್ಬಟ್ಟು ಮಾಡಿದ್ರು. ಸೊ ಅದನ್ನು ನೈವೇದ್ಯಕ್ಕೆ ಇಟ್ಬಿಟ್ಟು ನಾನು ಇನ್ನೊಂದು ಸರಿ ಪೂಜೆ ಮಾಡ್ತಾಯಿದ್ದೀನಿ. ಟೋಟಲಾಗಿ 3 ಸರಿ ಪೂಜೆ ಮಾಡ್ದಂಗೆ ಆಗುತ್ತೆ. ಸಂಜೆ ಇನ್ನೊಂದು ಸರಿ ನಮ್ಮಮ್ಮ ಪೂಜೆ ಮಾಡ್ತಾರೆ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಇವಾಗ. ಸೊ ಮುಂಚೆ ಎಲ್ಲ ನಮ್ಮ ಮನೆಯಲ್ಲಿ 3 days ಇಡ್ತಾಯಿದ್ರು ದೇವ್ರನ್ನ. ಆವಾಗ ಡೈಲಿ ಒಂದೊಂದು ಥರ ಸ್ವೀಟ್ ಮಾಡಿ ಇಡ್ತಾಯಿದ್ರಂತೆ.
ಬಟ್ ಇವಾಗೆಲ್ಲ ಅದೆಲ್ಲ ಮೇಂಟೈನ್ ಮಾಡೋದಕ್ಕೂ ಆಗಲ್ಲ. ಹಾಗಾಗಿ ಒಂದಿನ ಇಡ್ತಾರೆ, ಬೆಳಗ್ಗೆ ಇಟ್ಟು ಸಂಜೆ ಅಷ್ಟರಲ್ಲಿ ಎಲ್ಲ ತೆಗೆದು ಬಿಡ್ತೀವಿ ನಾವು. ಸೊ ನಮ್ಮ ಮನೆಯಲ್ಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದು ಅಂತಂದರೆ ಇದೊಂದೇ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ. ನಾವು ವರ್ಷಕ್ಕೊಂದ್ಸರಿ ಕಾಯ್ತಾ ಇರ್ತೀವಿ ಈ ಹಬ್ಬ ಯಾವಾಗ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಇವಾಗ ನಮ್ಮ ಅಕ್ಕನ ಮಗಳು ಬಂದಾಳೆ ನೋಡಿ, ಅವಳು ಹೆಂಗೆ ಪೂಜೆ ಮಾಡ್ತಾಳೆ ಅಂತ. ಸಂಜೆಗೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳೆ ಅಂತ ಅಂದ್ಬಿಟ್ಟು ಹಿಂದೆಗಡೆ ಮಗ್ಗಿನ ಜಡೆ ಥರದ್ದು ಎಲ್ಲ ಹಾಕಿಸ್ಕೊಂಡು ನೋಡಿ, ಫಸ್ಟ್ ಟೈಮ್ ಇವಳು ಹಿಂಗೆ ರೆಡಿ ಆಗಿರೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅವಳು ಪೂಜೆ ಮಾಡ್ತಾಯಿದ್ದ, ನಾನು ವೀಡಿಯೋ ಮಾಡ್ತಾಯಿದ್ದೆ. ಅವಳು ಮಾಡಬೇಡ ಅಂತಂದ್ಬಿಟ್ಟು ಹಿಂದಕ್ಕೆ ಹೋಗ್ತಾಯಿದ್ಲು. ಹಾಗಾಗಿ ನಾನೇನು ಮಾಡಿದೆ, ರೂಮ್ನಲ್ಲಿ ನಿಂತ್ಕೊಂಡು ಅವಳಿಗೆ ಗೊತ್ತಿಲ್ದಂಗೆ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಅವಳು ತಿರುಗಿ ನೋಡಿಬಿಟ್ಲು. ನಾನು ಈ ಥರ ರೆಡಿಯಾಗಿದ್ದೆ. ಸೊ ಈ ಸರಿ ಈ ಡ್ರೆಸ್ ಹೊಸದು ತಗೊಂಡು ಸ್ಟಿಚ್ ಮಾಡಿಸ್ಕೊಂಡಿದ್ದೆ ನಾನು. ಡ್ರೆಸ್ ಪೀಸ್ ಬರುತ್ತಲ್ಲ ಅದು ಇದು. ಸೊ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಡ್ರೆಸ್ನ ನನಗೆ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಇದನ್ನು. ಬಟ್ ಸ್ವಲ್ಪ ನೆಕ್ ಎಲ್ಲ ಸ್ವಲ್ಪ ಡೀಪ್ ಅಂತ ಅನ್ನಿಸ್ತು. ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಡ್ರೆಸ್ ನನಗೆ.
ಈ ವರಮಹಾಲಕ್ಷ್ಮಿ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟೇಕ್ ಕೇರ್. ಬಾಯ್ ಬಾಯ್.